ಮೊದಲನೇದಾಗಿ ಈ ಜಾತಿ ಸಮೀಕ್ಷೆ ಅಂತ ಹೇಳ್ತಾರೆ, ಅಥವಾ ಒಂದು ಕಡೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತಲೂ ಕರೀತಾರೆ. ಈ ಜಾತಿ ಸಮೀಕ್ಷೆ ಅಂದರೆ ಏನು? ಈ ದೇಶದಲ್ಲಿ ಜಾತಿ ಅನ್ನುವಂಥದ್ದು ಒಂದು ಇರೋದು ವಾಸ್ತವ, ಮತ್ತು ಜಾತಿಗಳ ಶ್ರೇಣೀಕರಣ ಇರೋದು ವಾಸ್ತವ. ಜಾತಿಗಳ ಬೇರೆ ಬೇರೆ ಜಾತಿಗಳಿಗೆ ಬೇರೆ ಬೇರೆ ಪ್ರಮಾಣದಲ್ಲಿ ಅವರು ಅವಕಾಶಗಳನ್ನು ಪಡೆದುಕೊಂಡಿರೋದ್ರಿಂದ ಅವರವರ ಶೈಕ್ಷಣಿಕವಾದಂಥ, ಸಾಮಾಜಿಕವಾದಂಥ, ಆರ್ಥಿಕವಾದಂಥ ಮತ್ತು ರಾಜಕೀಯವಾದಂಥ ಸ್ಥಾನಮಾನ ಏನು ಸಮಾಜದಲ್ಲಿದೆ ಇದು ಬೇರೆ ಬೇರೆ ರೀತಿಯಲ್ಲಿದೆ. ಇದನ್ನು ಯಾವ ಪ್ರಮಾಣದಲ್ಲಿ ಯಾವ ಜಾತಿ ಯಾವ ಒಂದು ಆಯಾಮದಲ್ಲಿ ಮುಂದುವರೆದಿದೆ ಅಥವಾ ಹಿಂದುಳಿದಿದೆ, ಆ ಮುಂದುವರಿಕೆ ಅಥವಾ ಹಿಂದುಳಿದಿರುವಿಕೆಯ ಸ್ವರೂಪ ಏನು ಮತ್ತು ಆ ಮುಂದುವರಿವಿಕೆ ಅಥವಾ ಹಿಂದುಳಿದಿರುವಿಕೆಯ ಪ್ರಮಾಣ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಡೆಸ್ತಕ್ಕಂಥ ಒಂದು ಸಮೀಕ್ಷೆನೇ ಈ ಒಂದು ಜಾತಿ ಸಮೀಕ್ಷೆ. ಇದನ್ನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಕರೀಲಾಗ್ತಾ ಇದೆ. ಜಾತಿ ಸಮೀಕ್ಷೆ ಅಂತ ಹೇಳೋದ್ರಲ್ಲಿ ಏನು ಸಮಸ್ಯೆ ಇಲ್ಲ, ಯಾಕಂತಂದರೆ ಇದು ಬೇರೆ ಬೇರೆ ಜಾತಿಗಳು ಯಾವ್ಯಾವ ಪ್ರಮಾಣದಲ್ಲಿ ಶೈಕ್ಷಣಿಕವಾಗಿ ಮಾಡ್ತಿರೋದು. ಆದರೆ ಇದನ್ನು ಗಣತಿ ಅಂತ ಹೇಳಬಾರ್ದು ಅನ್ನೋದಷ್ಟೇ ಬಿಟ್ಟರೆ ಇದು ಖಂಡಿತವಾಗ್ಲೂ ಕೂಡ ಜಾತಿ ಸಮೀಕ್ಷೆನೇ. ಇದು ಈ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಶುರುವಾಗಿ ನಡ್ಕೊಂಡು ಬಂದಿದೆ.